ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲಿ ಆಲನ್ನು ನೋಟಿಫಿಕೇಶನ್ ಆನ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂಥ ಹೊಸ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಇರ್ಬೋದು, ಪ್ರತಿಯೊಂದನ್ನು ಕೂಡ ನೀವು ನನ್ನ ಚಾನಲಲ್ಲಿ ನೋಡ್ಬೋದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಅಲ್ಲೂ ಕೂಡ ನಿಮಗೆ ಮಿನಿ ಬ್ಲಾಗ್ಸ್ ಆಗಿರ್ಬೋದು, ಈ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ಆಗಿರ್ಬೋದು, ಪ್ರತಿಯೊಂದನ್ನು ಅಪ್ಡೇಟ್ನ ಮಾಡ್ತಾನೆ ಇರ್ತೀನಿ. ಸೊ ಅಲ್ಲಿ ಕೂಡ ಫಾಲೋ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೀವು ಆಲ್ರೆಡಿ ತಮ್ಮನೇನೆ ನೋಡಿರಾಗೆ ಇವತ್ತಿನ ವಿಡಿಯೋ ಬಂದು ಗೃಹ ಜ್ಯೋತಿ ಯೋಜನೆ ಬಗ್ಗೆ. ಹೌದು, ಈ ಗೃಹ ಜ್ಯೋತಿ ಯೋಜನೆಗೆ ಸಂಬಂಧಪಟ್ಟಂಗೆ ಕೆಲವು ಬದಲಾವಣೆನ ಮಾಡ್ತಿದ್ದಾರೆ. ಅದು ನೆನ್ನೆಯಿಂದನೇ ಶುರುವಾಗಿದೆ, ಜುಲೈ 1 ಈಗ ನೆನ್ನೆ ಕೂಡ ನಾನೊಂದು ವಿಡಿಯೋ ಮಾಡಿ ತಿಳಿಸಿದ್ದೆ. ಜುಲೈ 1 ಕೆಲವು ಹೊಸ ಬದಲಾವಣೆ ಆಗಿದೆ. ಈ ATM ಕಾರ್ಡ್ ಯೂಸರ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ಬದಲಾವಣೆನ ಮಾಡಿದ್ದಾರೆ. ಅದನ್ನು ಪ್ರತಿಯೊಬ್ಬರು ಕೂಡ ತಿಳ್ಕೊಂಡಿರಲೇಬೇಕು. ಆ ವಿಡಿಯೋ ನೋಡಬೇಕಂದ್ರೆ ನೀವು ನೆನ್ನೆ ವಿಡಿಯೋ ಚೆಕ್ ಮಾಡಿದ್ರೆ ನಾನು ಡೀಟೇಲಾಗಿ ತಿಳಿಸಿದ್ದೀನಿ ಯಾವುದೆಲ್ಲ ಬದಲಾವಣೆ ಆಗಿದೆ ಅಂತ. ಈಗ ಅದ್ರ ಜೊತೆ ಈ ಗೃಹ ಜ್ಯೋತಿಗೂ ಸಂಬಂಧಪಟ್ಟಂಗೆ ಒಂದು ದೊಡ್ಡ ಬದಲಾವಣೆನ ಮಾಡಿದ್ದಾರೆ. ಏನಪ್ಪ ಅಂತಂದರೆ, ನಿಮ್ಗೆ ಇಷ್ಟು ದಿನ ಏನಾಗ್ತಿತ್ತು, ಎಲ್ಲ ಮನೆಗಳಲ್ಲೂ ಕೂಡ ಡಿಜಿಟಲ್ ಮೀಟರ್ ಇರ್ತಿತ್ತು. ಪ್ರತಿ ತಿಂಗಳು ಕೂಡ ನಿಮಗೆ ಮೆಸ್ಕಾಂ ಅವರು ಬಂದು ಪ್ರತಿ ತಿಂಗಳು ಕೂಡ ಇಷ್ಟು ಕರೆಂಟ್ ಬಿಲ್ ಆಗಿದೆ ಅಂತ ಹೇಳಿ ಬಂದು ಬಿಲ್ ಕೊಟ್ಟು ಹೋಗೋರು. ಆಮೇಲೆ ನಾವು ಡೈರೆಕ್ಟ್ ಅಲ್ಲೇ ಹೋಗಿ ಕಟ್ಟೋ ಅಂಥದ್ದು ಅಥವಾ ಫೋನ್ಪೇ, ಗೂಗಲ್ ಪೇನೋ ಮಾಡಿ ನಾವು ಪೇ ಮಾಡ್ತಾಯಿದ್ವಿ. ಬಟ್ ಇವಾಗ 2 ಇಯರ್ಸಿಂದ ಬೆಸ್ಕಾಂ ಅವರು ಇದನ್ನ ಎಕ್ಸ್ಪೆರಿಮೆಂಟ್ನ ಮಾಡ್ತಾಯಿದ್ರು, ಸ್ಮಾರ್ಟ್ ಮೀಟರ್ನ. ಇದೇನಂತೆ, ಈ ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡೋದ್ರಿಂದ ನಿಮಗೆ ಪ್ರತಿ ತಿಂಗಳು ಬಂದು ಬಿಲ್ ಕೊಡೋದು, ನೀವು ಆ ಬಿಲ್ ಹೋಗಿ ಕಟ್ಟೋದು ಅದೆಲ್ಲ ತಪ್ಪುತ್ತೆ. ಹಾಗೆ ನೀವೇನಾದರೂ ಮೋಸ ಮಾಡಿ ಕರೆಂಟ್ ಕನೆಕ್ಷನ್ ಕೊಡಿಸ್ಕೊಳ್ಳೋದಾಗಿರ್ಬೋದು, ಆ ಥರ ಯಾವುದೂ ಆಗೋದಿಲ್ಲ. ಅಂದರೆ ಕಂಪ್ಲೀಟ್ ಡಿಜಿಟಲೈಸ್ ಮಾಡಬೇಕು ಅಂದ್ಬಿಟ್ಟು ಈ ಸ್ಮಾರ್ಟ್ ಅಳವಡಿಕೆ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ರು. ಇವಾಗ ಅದು ಸಕ್ಸಸ್ಫುಲ್ ಆಗಿ ಇವಾಗ ಕೆಲವು ಭಾಗಗಳನ್ನ ಸೆಲೆಕ್ಟ್ ಮಾಡಿ ಅಲ್ಲಿ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕಡ್ಡಾಯ ಮಾಡಿದ್ದಾರೆ. ಅಂದರೆ ಈಗ ಯಾರೆಲ್ಲ ಹೊಸ ಮನೆ ಕಟ್ತಿರ್ತಾರಲ್ಲ ಅವರು ಕಂಪಲ್ಸರಿಯಾಗಿ ಸ್ಮಾರ್ಟ್ ಮೀಟರ್ನೇ ಕಂಪಲ್ಸರಿಯಾಗಿ ಅಳವಡಿಕೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಈಗ ಜುಲೈ 1 ಎಲ್ಲ ಕಡೆ ಅಳವಡಿಕೆ ಮಾಡ್ತಿದ್ದಾರೆ. ಇದಕ್ಕೆ ಪ್ರೈಸ್ ಬಂದು 4998 ಆಗುತ್ತೆ. ಇದಕ್ಕೆ ಅಪ್ಲಿಕೇಶನ್ ಕೂಡ ಬಿಟ್ಟಿದ್ದಾರೆ, ಯಾವ್ಯಾವ ಪ್ಲೇಸು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಇವಾಗ ಒಂದೇ ಸತಿ ಎಲ್ಲ ಕಡೆ ಇಲ್ಲ, ಕೆಲವು ಭಾಗಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಅಳವಡಿಕೆ ಅಂದರೆ ಇವಾಗ ಆಮೇಲೆ ನೆಕ್ಸ್ಟ್ ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ಇದೆಲ್ಲ ಕಡೆ ಕಂಪಲ್ಸರಿ ಆಗುತ್ತೆ. ಬಟ್ ಇವಾಗ ಕೆಲವೊಂದು ಪ್ಲೇಸಸ್ನ ಸೆಲೆಕ್ಟ್ ಮಾಡಿಕೊಂಡು ಈಗ ಅಲ್ಲಿ ಮಾತ್ರ ಅಪ್ಲಿಕೇಶನ್ ಬಿಡ್ತಿದ್ದಾರೆ. ಇಂಥ ಪ್ಲೇಸಸಲ್ಲಿ ಯಾರು ಹೊಸ ಮನೆ ಕಟ್ತಾರೋ ಅದು ಕಂಪಲ್ಸರಿಯಾಗಿ ಸ್ಮಾರ್ಟ್ ಮೀಟರ್ನ ಅಳವಡಿಕೆ ಮಾಡ್ಕೊಳ್ಳೇಬೇಕಾಗುತ್ತೆ. ಯಾವ್ಯಾವ ಪ್ಲೇಸಲ್ಲಿ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಅಂತ ಹೇಳ್ತೀನಿ ನೋಡಿ. ಬೆಂಗಳೂರು ಗ್ರಾಮಾಂತರ, ಹಾಗೆ ಚಾಮರಾಜನಗರ, ಮಂಡ್ಯ, ಕೊಡಗು, ಹಾಗೆ ಹಾಸನ್ನು, ರಾಮನಗರ, ನೆಕ್ಸ್ಟು ಕೋಲಾರ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ದಾವಣಗೆರೆ. ಸೊ ಇಂಥ ಪ್ಲೇಸಸ್ಸಲ್ಲೆಲ್ಲ ಅಪ್ಲಿಕೇಶನ್ನ ಬಿಟ್ಟಿದ್ದಾರೆ. ನೀವು ಎಲ್ಲೋಗಿ ಅಪ್ಲೈ ಮಾಡಬೇಕಪ್ಪ ಅಂತಂದರೆ ನಿಮ್ಮದು ಚೆಕ್ ಮಾಡ್ಕೊಳ್ಳಿ. ನಿಮ್ಮದು ಮೆಸ್ಕಾಂ ಬರುತ್ತೆ, ಈ ಥರ ನಿಮ್ಮದು ಕರೆಂಟ್ ಕನೆಕ್ಷನ್ ಎಲ್ಲಿದೆ ಅಂತ ನೋಡಿಕೊಂಡು ಅಲ್ಲಿ ಆಫೀಸಲ್ಲಿ ಹೋದರೆ ನಿಮಗೆ ಅಪ್ಲಿಕೇಶನ್ನ ಕೊಡ್ತಾರೆ. ಇಲ್ಲ ಆನ್ಲೈನಲ್ಲೂ ಅದಕ್ಕೆ ಸಂಬಂಧಪಟ್ಟಂಥ ವೆಬ್ಸೈಟ್ಗೆ ಹೋದರೆ ಅಲ್ಲಿ ಸಿಗುತ್ತೆ ಅನಿಸುತ್ತೆ. ನೀವು ಅಪ್ಲಿಕೇಶನ್ನ ಹಾಕ್ಕೊಂಡು ಈ ಸ್ಮಾರ್ಟ್ ಮೀಟರ್ನ ಅಳವಡಿಕೆ ಮಾಡಬೇಕಾಗತ್ತೆ. ನೆಕ್ಸ್ಟ್ ಹೋಗ್ತಾ ಎಲ್ಲ ಕಡೆ ಕೂಡ ಇದೇ ಕಂಪಲ್ಸರಿಯಾಗಿ ಮಾಡ್ತಾರೆ. ಇದಕ್ಕೂ ಗೃಹ ಜ್ಯೋತಿ ಯೋಜನೆಗೂ ಏನಪ್ಪ ಸಂಬಂಧ ಅಂತಂದರೆ, ನಮ್ಮ ಕರ್ನಾಟಕದಲ್ಲಿ 80% ಜನ ಈ ಗೃಹ ಜ್ಯೋತಿ ಯೋಜನೆಯ ಬಳಕೆನ ಮಾಡ್ತಿದ್ದಾರೆ. ಬಟ್ ಈ ಸ್ಮಾರ್ಟ್ ಮೀಟರ್ ಅಳವಡಿಕೆಯಿಂದ ಆಬ್ವಿಯಸ್ಲಿ ಕರೆಂಟ್ ಬಿಲ್ ಸ್ವಲ್ಪ ಜಾಸ್ತಿನೇ ಬರುತ್ತೆ. ಇವಾಗ ಪ್ರತಿ ಮನೆಗೂ ಕೂಡ 200 ಯೂನಿಟ್ ಫ್ರೀ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಪ್ಲಸ್ ಇವಾಗ ಕರೆಂಟ್ ಚಾರ್ಜಸ್ ಕೂಡ ಜಾಸ್ತಿ ಮಾಡಿದ್ದಾರೆ. ಈ ಸ್ಮಾರ್ಟ್ ಮೀಟರ್ ಅಳವಡಿಕೆಯಿಂದ ಆಬ್ವಿಯಸ್ಲಿ ಕರೆಂಟ್ ಬಿಲ್ ಜಾಸ್ತಿ ಬಂದೇ ಬರುತ್ತೆ. ಮತ್ತು ಇದೇನು ಪರ್ಮನೆಂಟು ಕೂಡ ಅಲ್ಲ. ಈ ಗೃಹ ಜ್ಯೋತಿ ಯೋಜನೆ ಏನಿದ್ರು ಈ ಸರ್ಕಾರ ಇರೋವರೆಗೂ ಮಾತ್ರ. ನೆಕ್ಸ್ಟ್ ಇದೇ ಸರ್ಕಾರದವ್ರು ನೆಕ್ಸ್ಟ್ ಎಲೆಕ್ಷನಲ್ಲೂ ಕೂಡ ಗೆದ್ದರೆ ಅದು ಕಂಟಿನ್ಯೂ ಆಗುತ್ತೋ ಇಲ್ಲೋ ಅದು ಸೆಕೆಂಡ್ರಿ. ಬಟ್ ಅಕಸ್ಮಾತ್ ಬಂದಿಲ್ಲ ಅಂತಂದರೆ ಮತ್ತೆ ನೆಕ್ಸ್ಟ್ ನಾವು ಫುಲ್ ಬಿಲ್ ಪೇ ಮಾಡಲೇಬೇಕಾಗತ್ತೆ. ಸೊ ಹಾಗಾಗಿ ಎಷ್ಟು ಡಿಜಿಟಲ್ ಆಗಿ ಎಲ್ಲ ಮಾಡ್ಕೊತ ಹೋಗ್ತೀವೋ ಅಷ್ಟು ಎಕ್ಸ್ಪೆನ್ಸಸ್ಸು ಕೂಡ ಜಾಸ್ತಿ ಆಗ್ತಾನೆ ಬರುತ್ತೆ. ಇದು ಇವಾಗ
ಇವಾಗ ಸ್ಮಾರ್ಟ್ ಮೀಟರ್ನ ಅಳವಡಿಕೆ ಮಾಡೋದು ಎಲ್ಲ ಕಡೆ ಕಡ್ಡಾಯ ಮಾಡ್ತಿದ್ದಾರೆ. ಇದಿಷ್ಟು ಪ್ಲೇಸಸ್ನ ಚೂಸ್ ಮಾಡಿ ಇಲ್ಲಿ ಎಲ್ಲ ಕಡೆ ಅಪ್ಲಿಕೇಶನ್ನ ಬಿಡ್ತಿದ್ದಾರೆ. ಯಾರೆಲ್ಲ ಹೊಸ ಮನೆ ಕಟ್ತಾ ಇದ್ದೀರಾ ಅವರು ಕಂಪಲ್ಸರಿಯಾಗಿ ಹಾಕಿಸ್ಕೊಳ್ಳೇಬೇಕು. ಸೊ ಅಪ್ಲಿಕೇಶನ್ನ ತೊಗೊಂಡು ಜುಲೈ 1 ನೆನ್ನೆಯಿಂದನೇ ಶುರುವಾಗಿದೆ. ನೀವು ಅಪ್ಲೈ ಮಾಡಿ ಆ ಥರ ಡಿಜಿಟಲ್ ಸ್ಮಾರ್ಟ್ ಮೀಟರ್ನ ಅಳವಡಿಕೆ ಮಾಡ್ಕೋಬೇಕಾಗತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋದಿಂದ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಈ ಕೂಡಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ. ನಾನು ನಿನ್ನೆ ಕೂಡ ಏನೇನೆಲ್ಲ ಜುಲೈ 1 ಹೊಸ ಬದಲಾವಣೆ ಆಗ್ತಿದೆ ಅಂದ್ಬಿಟ್ಟು ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಲೇ ಚೆಕ್ ಮಾಡಿ. ಹಾಗೆಯೇ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.